ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ನಮ್ಮ ಮನೆಗೆ ಟಿವಿಲಿ ಸೆಂಟರ್ ಕರೆನ್ಸಿ ಕಾರ್ಯ ಹೋಗೋದೆ. ನಮ್ಮ ಹೊಸತಮ್ಮ ದಿಕ್ಕಪ್ಪ ನೋಡ್ಕೊಂಡು ಕೂತಾಳೆ. ಹಾಕ್ಸ್ಬೇಕು ನಂಬರ್ಲೆ ಕರೆನ್ಸಿ ಹಾಕ್ತಗಪ್ಪ. ಕಾಸು ನಿಮ್ಮ ತಾತ ಕೊಟ್ಟವನ? ನಮ್ಮ ತಾತ ಸುದ್ದಿ ಬೇಡ. ನಮ್ಮ ತಾತ ನಾನು ಬಂದಿರೋದಕ್ಕೆ ನಿಮ್ಮ ತಾತಂದು. ನಮ್ಮ ತಾತ ನಾನೇ ನೋಡಿಲ್ಲ, ನಮ್ಮ ಮಗಳ ನೋಡ್ಬಿಟ್ಟು ಹಾಕಲ್ಲ ನಂಬರ್ಲೆ. ಇವಾಗ ಕರೆನ್ಸಿ ನಮ್ಮ ಯಜಮಾನ್ರು ಬರ್ಲಿ ಹಾಕಿಸ್ತೀನಿ. ನಮ್ಮ ಯಜಮಾನ್ರು ಬರ್ಲಿ ಹಾಕಿಸ್ತೀನಿ. ನೋಡೇ ಲವ್ ನೋಡೇ ತಾಯಿ. ನೀನು ಯಾವತ್ತೂ ನಂಗೆ ಬಂದಿದ್ಯಾ ನಮ್ಮ ಯಜಮಾನ್ರು ಬರ್ಲಿ ಹಾಕ್ಸ್ತೀನಿ ಅಂತ? ಈಗಲಾಗ್ಲೂ ಬರ್ತಾರೆ. ನಿಂಗೆ ಕಟ್ಟಬಿಟ್ಟು ಅವಳಿಗೆ ಕಟ್ತಿದ್ದಿ. ಅವಳು ಮನೆಗೆ ಇವಾಗ ಗೆಸ್ಟ್ ಅವಳು ಅತಿಥಿಯಾಗಿ ಬಂದಾಗ ಟ್ರೀಟ್ ಮಾಡ್ಬೇಕು ಅವಳನ್ನ. ನಾನೊಂದಿಷ್ಟ ಕೊಡವಾ ಹಿಂಗೆ ಕಟ್ಬೇಡ ಕೊಡೇದೈ. ನೀನು ಕಟ್ಟ ನೀನು ಮುಟ್ಕೊಂಡ ನೀನೇ ಕಟ್ಕೋಬೇಕಾ? ನನಗೆ ತಾಮ್ರಿ ಮುಟ್ಕೊಂಡು ಎಲ್ಲ ಯಜಮಾನ್ರಲ್ಲ ಯಜಮಾನ್ರು ಹೋಗ್ಬೇಕಲ್ಲಪ್ಪ. ಎಲ್ಲೋ ಹಾಂ ಬಳೆಗೊನೆ ತರಪ್ಪ. ಅಯ್ಯಪ್ಪ ಇರಪ್ಪ ನೀನೇನು ನೀನು ನಿರ್ವಾಕಿಲ್ವಲ್ಲಪ್ಪ. ಓಹೋ ಏನು ಬಳೆ ಗಿಳ ಮಿಡ್ಡಿ ಗಿಂಡಿ ಸ್ಟಾರ್ಟ್ ಮಾಡಿದ್ದೀರಾ? ಎರ್ಗಿಟ್ಲಿ ಬಳೆ ತೋಟ ಉಳಿಸ್ತೀನಿ ನೀನು. ಅಲ್ಲ ಕಲ್ಲ ನಿನ್ಗೆ ಇವೆಲ್ಲ ಜ್ಞಾನ ಬೇಡವಲ್ಲ. ನಾವು ದನ ಮೇಸ್ಕೊಂಬಂದು ಇವೆಲ್ಲ ಹೊಂಚ್ಬೇಕು. ನಂಗೆ ಹೇಳ್ಬೇಕಾಯ್ತು ನೀನು ಹೇಳಿದ್ದೀನಿ ಹೋಗಪ್ಪ ಕಟ್ಕೊಂಬ ಅಂತ. ಸೀಟ್ ಇರ್ತದ ತಂತಿ ಬಿಕ್ಕ ಮುಂದಿದ್ದೆಲ್ಲ ಇದಕ್ಕೆ ನೀನು ಸಾರಿ ನಮ್ಮಪ್ಪ ಯಾವ್ದು ಅಣ್ಣಗೆ ಮನೆ ಸಿಕ್ಬಿಟ್ಟದೆ ಪೂಪಕ್ಕೆ ಮರ್ದಲ್ಲೇ ಗೊನೆಲೇನೆ ಏನಕ್ಕ ಪೈ ಬಿಡಿದಾಗ ಮುಂದೆ ಮದುವೆನೇ ಮಾಡ್ಬೋದಲ್ಲಪ್ಪ ಇಷ್ಟಾಗೆ. ಇನ್ನೂ ಇದು ಕಟ್ಕೊಂಡು ಹೋಗೋಣ. ಇನ್ನೂ ಬೇಕಾದ್ರೆ ಕಟ್ಕೊಂಡು ಹೋಗೋಣ. ಆಯ್ತು ಬಾಳೆ ಗೊನೆ ಭಾನುವಾರ ಕೈ ಏನಿದು ಇಂಥ ಸಣ್ಣದಿದು ಇವೆರಡು ಭಾನುವಾರದ ಬಾಟೂಟಕ್ಕಾಗಿ ಬಾಳೆ ಗೊನೆ ಇವೆರಡುವ ಇದನ್ನು ತಿನ್ಬಿಡವ ನನ್ನ ಕಿತ್ಕೊಂಡು ತಿನ್ನಮ್ಮ ನನ್ಗೆ ಬೇಕಾದ್ರೆ. ಇನ್ನೂ ಕಟ್ಕೊಂಡು ಹೋಗುವಂತ ಹೋಗ. ಯಾಕೆ ರೇಟ್ ಇಲ್ವಂತ ಬಾಳೆ ಗೊನೆ ಅಲ್ಲ ಅಂತೆಲ್ಲ ಜೇಸಿ ಕೇಳಿಸ್ಬಿಡ್ತಾರಂತ. ಅಯ್ಯೋ ಎಂತ ಚೆನ್ನಾಗಿರೋ ಗೊನೆ ಅವೇ. ಅದು ಚೆನ್ನಾಗಿ ಬರ್ತದೆ ನೋಡಿ ಆಗುನಿ. ಆಗೋನೆ ಚೆನ್ನಾಗಿ ಬರ್ತದೆ. ಲೆಕ್ಕಾಚಾರ ನಿಂದು ತಾಯಿ. ವಿಶ್ ದಟ್ ಓಹೋ ಅತ್ತೆಮ್ಮ ನನ್ನ ಪರ್ಸಲ್ಲಿ ಇರೋದು ಕೊಟ್ಟ. ನೀವಿಬ್ರು ಅಮ್ಮ ಮಗಳು ಸೇರ್ಕೊಂಡು ಇಂಥ ನಾಟಕಗಳು ಆಡ್ಬಿಟ್ಟು ಎಲ್ಲೂ ಕಳ್ಕೊಂಡಿದ್ದೀರಾ. ನಿಂಗೆ ಬೇಕಾ ಬೇಡವಾ? ನನ್ನ ಮಗಳ ತಂದ್ಕೊಡು ಹೋಗು. ನೀನ್ ತಿನ್ನೋದಿಲ್ಲ ಅಂದ್ರೆ ನಂಗೆ ಬೇಡ. ಏನ್ ಬೇಕು ನಿಂಗೆ? ನಂಗೇನು ಬೇಡ. ನಿಂಗೆ ಏನ್ ಬೇಕಾದ್ರೆ ನಿಂಗೆ ಏನ್ ಬೇಕು? ನಿಮ್ಮ ಅತ್ತೆ ಮಾವ ವಿಡಿಯೋ ನೋಡ್ತಾರೆ ನೋಡ್ರಿ. ಚೆಂಗ್ಳು ಪಳ್ಗೌಳೆ ಗೈಸ್. ಅವತ್ತೇನೆ ತೋರಿಸಿಲ್ಲ ಒಂದು ಸೀಕ್ರೆಟ್ ತೋರಿಸಿ ನೋಡ್ರಿ. ಲವ್ ತೋರಿಸ್ತೀನಲ್ಲ ಎಲ್ಲರಿಗೂ ಒಂಚೂರು ಡಿಸೈನ್ ಆಗಿ ಎಲ್ಲಿ ಮಾಡ್ಸ್ಕೊಂಡು ಅಂತ ಹೇಳ್ರಿ ಗೈಸ್. ನೋಡ್ರಿ ಯಾವ ತರ ಮಾಡ್ಸ್ಕೊಂಡವಳೆ ಅಂತ. ಇದು ಕರೆಮಣ್ಣಿನಲ್ಲಿ ಇದು ಚಂದು ಅಂತ ಇವಳು ಹೆಸರು. ಇನ್ನೊಂದು ಹೆಸರು ಉಳ್ದು ಉಮಾದೇವಿ, ಇನ್ನೊಂದು ಹೆಸರು ಚಂದು. ತಾಯಿ ಅಂತ ಏನಾರ ಕರಿತೀವಿ. ಚಂದು ಅರುಣ್ ಅಂತೆ. ಎಲ್ಲಿಗೆ ನಾನು ಎಲ್ಗೂ ಬರಲ್ಲಪ್ಪ. ನಾನು ಅವಕ್ಕೆಲ್ಲ ಕರಂಗಿಲ್ಲ ಪಾಪ. ಹಿಂಸೆ ಕೊಡ್ತೀವಿ ಪ್ರಾಣಿಗಳಿಗೆ. ಹಿಂಸೆ ಕೊಟ್ಟರೆ ಎಳ್ಸೋಟೈತವೆ. ನಾನು ತಿನ್ನಲ್ಲ ಕಣೆ. ಇನ್ಮೇಲೆ ಬಿಟ್ಬಿಡ್ತೀನಿ ನೋಡ್ಕಳೆ. ನನ್ನ ತಂಗಿ ಮಟ ತಿನ್ನಲ್ಲ. ಇಲ್ಲೋಡಿಲ್ಲ ತಾಯಿ. ಗಂಡ ಒಳಗೆ ಬಂದಿದ್ದಕ್ಕೆ ಹೆಂಡತಿ ಇದು ಮಾಡಕ್ ಬಂದಿರೋದು. ಎಲ್ಲ ನಾಚಿ ಹೋಗ್ತಾರಲ್ಲ ರೆಡಿ ಮಾಡ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳ್ಸೋಣ ಅಂತ. ಕಾಸು ಬೇಕಂತ ಕೊಡ ಮಗಳಿಗೆ. ಕಾಸು ಬೇಕಂತ ಕೊಡು. ಅವ್ರೇ ನಮಗೆ ಕೊಡ್ಬೇಕು. ಅಲ್ಲ ಇವಳು ಇದಕ್ ಬೇಕಂತ ಕಣಪ್ಪ. ಏನಕ್ಕೆ? ಗೋಬಿ ತಿನ್ಬೇಕಂತ ಮಗಳು. ಅವೆಲ್ಲ ತಿನ್ಬಾರ್ದು, ಮನೆ ಮಾಡ್ರಿ. ಇಂಥ ಹೇಳಿದ್ರೆ ಚೆನ್ನಾಗಿ ಹೇಳ್ತೀಯ. ಅಲ್ಲ ಒಂದ್ ದಿಸ್ಕನ ಒಳ್ಳೆ ಮರ್ಯಾದೆ ಕೊಟ್ಟೆ. ಒಂದ್ ದಿಸ್ಕನ ನಾವು ಕೇಳಿದ್ವಿ ವಸಂತಮ್ಮ. ಒಂದ್ ದಿಸ್ಕನ 30 ರೂಪಾಯಿ 40 ಆಯ್ತಲ್ಲ. ಒಂದ್ ಪ್ಲೇಟ್ ಸಾಕಲ್ಲ. ಬರೀ ವಿಡಿಯೋದಲ್ಲಿ ನೋಡ್ಲಿ ಅಂತ ಜನ ನೋಡ್ಲಿ ಅಂತ ನನಗೆ ಕೂಡ ಪಾಯ್ತು ಅಂದ್ರೆ. ಇವಾಗ ಎರಡು ಮಕ್ಳಾಗ ಒಂದೇಲ್ವಾ? ನಿನ್ ಮನೆಗಿರೋ ನೀನ್ ಕೊಡಮ್ಮ. ಕೊಡು ಕಾಸಂತೆ ಕೊಡು. ಮರಿ ತರಕ್ಕೆ ಮೇಕೆ ಮರಿ ತರಕ್ಕೆ ಏನು ಎಷ್ಟು ಮಾಡ್ಗಿದ್ದಿ?
ಹಾ ಇನ್ನ 4 ಕೊನೆ ಕರ್ಕೊಂಡು ಹೋಗು ಅಂತ ನಾವು ಕೊಡಪ್ಪ ನನ್ಗೆ. ಏ ಸುಮ್ಮನೆ ಹೋಗಲ್ಲ ಅವಳಿಗೆ 5 ರೂಪಾಯಿ ಮತ್ತೆ ಏನ್ ಕೊಟ್ಟೆ ಗೋಬಿ ತರಕ್ಕೆ? 10 ರೂಪಾಯಿ ಇಸ್ಕ. ನಾನು ಅಲ್ಲಿ ಕೇಳ ಒಂದ್ ಕಣ್ಣಿ ಬೆಣ್ಣೆ ಒಂದ್ ಕಡೆ ಸುಣ್ಣ ಮಾಡ್ತೀರಾ, ಮನೆ ಬಿಟ್ಟೋದೀನಿ ಇವಾಗ ನಾನು. ಲೇ ಇಂಥವ್ರೆಲ್ಲ ಬಲ್ ಜನ ನೋಡಿದೀನಿ ನಾನು. ಕೊಡಿತಾ ಕೊಡಪ್ಪ ಮನೆ ಬಿಟ್ಟು ಹೋಗೋರು ಮನೆಗೆ ಬರೋರೆಲ್ಲ ನೋಡಿದೀನಿ ನಾನು. ಕೊಡ ಹೇಳ್ತಾ ಎಷ್ಟು ಪ್ಲೇಟ್ ತರ್ಬೇಕಪ್ಪ? 2 ಪ್ಲೇಟ್ ತಂದ್ರೆ 2 ಪ್ಲೇಟ್ ತಗೊಂಡ್ಕೊಳ್ಳ. ನೀನು ಒಬ್ಳಿಗೆ ಎಷ್ಟು ಬೇಕು ಹೇಳು ಅಷ್ಟು. ಹಾಫ್ ಸಾಕಾ? ಚಿಲ್ಲರೆ ಏನ್ ಬೇಕಾಗಿಲ್ಲ ನಮ್ಗೆ, ನೋಟೇ ಇರ್ಲಿ ನಮ್ಗೆ. ಫೋನ್ ಕೊಟ್ರೆ ಬರಲ್ಲ, ತಿರ್ಗಿ ವಾಪಸ್ 50 ಕೊಡ್ತಾಳೆ. ಗೋಬಿ ಬೇಕೈತೆ ಮುಂಜೆ ಬಾಸನು ನೋಡ್ದಾ? ಮುಂಚೆ ಉಸಿರೇ ಗೊತ್ತಿರಲಿಲ್ಲ ಅಕ್ಕಂದು. ಅಲ್ಲಿ ಮನೆ ಕೊಡ್ಸಲ್ವಾ? ಕೊಡ್ತಾರೆ ಅಲ್ಲೆಲ್ಲ ಹೂ ಕೋಸ್ತು ಚೆನ್ನಾಗಿಲ್ಲ. ನಿನಗೆ ಎಲೆಕೋಸ್ ಬೇಕಾ? ಹಂಗಾರೆ ವಿಡಿಯೋ ನೋಡ್ತಿರೋ ನೆಕ್ಸ್ಟ್ ಟೈಮ್ ಇದು ಎಲೆಕೋಸ್ ಎಲ್ಲಿ ಸಿಗ್ತದೆ ಅಲ್ಲಿ ಕಳಿಸ್ತಾರೆ ಕರ್ಕೊಂಡೋಗಿ. ಹಂಗೂ ಹುಡಿಕೊಂಡು ಹೋದ ಸಿಕ್ಕಿಲ್ಲ. ಹುಡಿಕೊಂಡು ಹೋದ್ರ ಸಿಗ್ಲಿವಾ? ಎಲೆಕೋಸ್ತಂಬಂದು ನಾಳೆಗೆ ಮಾಡ್ಬಿಡೋಣ ನಮ್ಮ ಅವೆಲ್ಲ ತಿಂದಿ ಬೇಡ ಕಣಿತ. ಅವೆಲ್ಲ ಆರೋಗ್ಯಕ್ಕೆ ಕೆಟ್ಟಲ್ಲ ನಮ್ಮ. ಪಾನಿಪುರಿ ಗೋಬಿ. ಮಸಾಲೆ ಹ್ಮ್ ಇವು 3 ತಂತೀವಿ ತಾಂಡ್ರೆ. ಗೋಬಿ ಮಸಾಲೆ ಪಾನಿಪುರಿ 3ನು. ಬಾ ಇವಾಗ ತಾಂಬತ್ತೀನಿ ಬರ್ತೀನಿ ಗೈಸ್. ಇವಾಗ ತಂಗಿ ಗೋಬಿ ಕೊಡ್ಬೇಕಂತೆ. ಗೋಬಿ ತಾಂಬತ್ತೀನಿ ಇವಾಗ. ನೋಡ್ರಿ ಹೆಂಗೆ ಮಾಡ್ತೀನಿ ಅಂತ. ಫುಲ್ ಎಂಟರ್ಟೈನ್ಮೆಂಟ್ ನಿಮಗಂತೂ ಫಿಕ್ಸ್. ಇವಾಗ ನಮ್ಮೂರು ಊರ ಮುಂದೆ ಗೋಬಿ ಮಾಡ್ತಾರೆ. ಗೋಬಿ ತಗೊಂಡೋಗ್ರಿ ಫಸ್ಟ್. ಇವಾಗ ತೊಗೊಂಡೋಗ್ಬಿಟ್ಟು ನೆಕ್ಸ್ಟು ಮುಂದೆ ಏನಂತ ತೋರಿಸ್ತೀನಿ. ಇಸ್ ಬ್ಯಾಡ್ ಲಕ್. ಟೈಮ್ 8 ಗಂಟೆ ಆಯಿತು. ಎಲ್ಲ ಖಾಲಿನೇ ಆಗ್ಬಿಟ್ಟ ನಮ್ಮೂರಾಗೆ. ಅಯ್ಯೋ ಇಷ್ಟಪ್ಪ ಇದ್ರ ಮಾಡ್ತಾರೆ. 6 ಗಂಟೆ ಇಕ್ತಾರೆ, 8 ವರ್ಷ ಕ್ಲೋಸ್ ಆಗೋಗ್ತದೆ. 7:45 ಟೈಮು. ನಮ್ಮ ತಂಗಿಗೆ ಇವತ್ತು ಗೋಬಿ ತಿನ್ನೋ ಅದೃಷ್ಟ ಇಲ್ಲ ಅನ್ಸದೆ, ಖಾಲಿನೇ ಆಗೋಗಿದೆ. ನಿಮಗೆ ಗೊತ್ತಿಲ್ಲ, ಏನಾದ್ರು ಮಾಡ್ಸೋಕೆ ಮನೇಲೇ. ಇಲ್ಲ ಅಂತಂದರೆ ಮಕ ಊದಿಸ್ಕೊಂತಾಳೆ ಇವಾಗ. ಆದರೂ ಪರವಾಗಿಲ್ಲ, ನಮ್ಮ ಅಪ್ಪ ನೆಮ್ಮಲಕ್ಕೆ ಹೋಗ್ತೈತೆ. ಅಲ್ಲೇ ಎಲ್ಲಾದರೂ ಸಿಕ್ಕರೆ ತರಿಸ್ಬೇಕು. ಇಲ್ಲ ಅಂತಂದರೆ ಬೇರೆ ಏನಾದರೂ ಮಾಡ್ಬೇಕು ಇವಾಗ. ಬಟ್ ನಾನು ಹೋಗಲ್ಲ, ಹಂಗೋತದೆ ನಾವು ಯಾಕಾಗಿ. ನಮ್ಮ ಅಪ್ಪ ಮ್ಯಾಕೆ ತರಕ್ಕೆ ಹೋಗ್ತದೆ. ಮ್ಯಾಕಿ ಭಾನುವಾರ ಮರಿ ಇದೊಡಕ್ಕೆ. ಬ್ಯಾಡ್ ಲಕ್ ತೈ ಖಾಲಿ ಗ್ಯಾರಂಟಿ. ನನಗೆ ಬರೋಕಾಯಿ ಗೊತ್ತಿನ ಕೇಳಪ್ಪ ಅವನ್ನ. ಗ್ಯಾರಂಟಿ ಖಾಲಿ ಕಣಮ್ಮ ನಿಜವಾಗ್ಲೂ. ಅಯ್ಯೋ ಹೆಂಗ್ ಟಮನ್ ಮಗ. ಓಹೋ ಹೋ 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 ಇನ್ನ ಅವ್ರ ಅಲ್ಲಿ 3 ವರ್ಷ ಆಗದೆ. ಬರೀ ಏನಾರು ಮಾಡ್ಕೊಳ್ಬಾ. ನೀನೇ ತಾಯಿ ಏನಾರು ಮಾಡ್ಕೊಂಡು ಬರುತ್ತೆ. ನೀನು ಎಣ್ಣೆ ಕೇಳ್ಬೇಕಾದ್ರೆ ನೆನೆ ತಂದ್ಕೊಳ್ಬೇಕು ತಾನೆ. ನೀವು ಮನೆಗೆ ಏನ್ ಮಾಡ್ತಿದ್ರ? ನಾನು 8 ಗಂಟೆಗೆ ಹೋದ್ರೆ ಅದು ಇರ್ತದ. ಇವತ್ತು 8 ಗಂಟೆನೇ ಅಲ್ಲೇ ನೋಡು. 7:15 ಆಯ್ತು ಅಲ್ಲೇ. 7:30 ಟಿವಿ ಕರೆನ್ಸಿ ಆಗೋದಾಕಪ್ಪ. ಓ ಇದಕ್ಕೂ ಕರೆನ್ಸಿ ಪುಸ್ಸ. ಬಾಸನ್ನು ಬಿಡತ್ರ ಹಾಕ್ಸ್ಕೊ ತಾಯಿ ಹಾಕ್ಸ್ಕೊಂತಾಳೆ. ಪಾಪ ಅದು ಕೇಳ್ಬರ್ತದೆ. ಅಕೌಂಟ ಮಾಡ್ಕೊಳ್ಳಿ ಯಾಕೆ ಸಾಕ್ಬಿಡ್ತಾಳೆ ತಾಯಿ. ಏನಾದ್ರು ಬೇರೆ ಮಾಡಮ್ಮ ತಾಯಿ. ಮಗ ಚೆನ್ನಾಗಿ ಮಾಡಿಕೋ. ಏನ್ ಬೇಕು ಹೇಳಿ. ಆಯ್ತು ಅದು ಸರಿ. ತಗೊಳಪ್ಪ ಕತೆನಾ ಅಲ್ಲಿ ಮಾಡ್ತು ನೋಡಲ್ಲಿ. ಅನ್ನ ಮಾಡೋಣ, ಅನ್ನ ಮಾಡವ. ಎಷ್ಟು ಬಜ್ಜಿ ಮಾಡ್ಕೊಡ್ತಾ ನೋಡ್ರಿ ಒಂದು ತಂಗಿ. ಅಷ್ಟೇ ಕತೆ ಇರೋದು, ಇಷ್ಟೇ ಕತೆ. ಆಯ್ತು ಒಂದು ಚಾಲೆಂಜ್ ಕೊಡ್ತೀನಿ ತಾಯಿ ನಂಗೆ. ನಾನು ಚಿಕ್ಕ ಮಕ್ಕಳ ಥರ ಆಡೋದು, ನಿಮ್ಗೆ ಅಮ್ಮನ ಥರ ಸಾಕೋದು ನೀನು. ನಾನು ಮಗನ ಥರ ಆ್ಯಕ್ಟಿಂಗ್ ಮಾಡೋದು, ನೀನು ಅಮ್ಮನ ಥರ ಆ್ಯಕ್ಟಿಂಗ್ ಮಾಡೋದು. ಚಿಕ್ಕ ಮಕ್ಕಳು ಹೆಂಗ್ ಊಟ ತಿನ್ಸ್ತಾರೆ ಹಂಗೆ ಊಟ ತಿನ್ಸ್ಬೇಕು. ಟ್ರೈನಿಂಗ್ ಕೊಡ್ತೀನಿ. ಟ್ರೈನಿಂಗ್ ಕೊಡ್ತೀನಿ. ಮಗ ಅಂದ್ಮೇಲೆ ಟ್ರೈನಿಂಗ್. ಅಯ್ಯೋ ಅಲ್ಲ, ಊಟನ ತಿನ್ಸ್ಬೇಕ ನಿನಗೆ. ಇವಾಗ ಈಗ 23 ವರ್ಷದ ಮಗ ಆಗಿದೆ. ನಂಗೆ ತಂಗಿಗೆ ನಾನಂತದ್ರಲ್ಲಿ ನೀವು ಅಣ್ಣನ್ ಕಡುವಂಗೆ ತುರ್ಬೇಕು ನಾನು. ಟ್ರೈನಿಂಗ್ ಇವಾಗ ಮಕ್ಳಿಗೆ. ಇವಾಗ ನಿಮ್ಮ ಮನೆಗೆ ತಾನೇ ತಿನ್ಸಲ್ಲ, ಊಟ ತಿನ್ಸಲ್ಲ ನೀನು. ಅವ್ರ ಅಮ್ಮ ತಿನ್ಸ್ತಾರ? ಅವ್ನು ಇನ್ನೊಬ್ಬ ಅವ್ನಿಗೆ ನಾನು ತಿನ್ಸ್ತೀನಿ. ಏನು ಅವನ ಹೆಸರು? ತ್ರಿಶಾಂತ. ಅವನಿಗೆ ತಿನ್ಸಲ್ವಾ? ಆಟ ಮಾಡೋದು ಅವನಿಗೆ. ಇವಾಗ ನಾನು ಚಿಕ್ಕ ಮಕ್ಳ ತರ ಆಟ ಮಾಡ್ತೀನಿ. ನೀನು ಹೆಂಗೆ ನೈಸ್ ಮಾಡ್ತೀನಿ ಸರ್ ತಿನ್ಸ್ಬೇಕು ಅಮ್ಮನ ತರ. ಗೈಸ್ ಒಳ್ಳೆ ಕಂಟೆಂಟ್ ವಿಡಿಯೋ ಬಂದು ತಲೆಗೆ. ನಾನು ಚಿಕ್ಕ ಮಕ್ಳ ತರ ಆಟ ಮಾಡ್ತಾರಲ್ಲ ಹಂಗೆ ಆಟ ಮಾಡ್ತೀನಿ. ನೀನು ಹೆಂಗೆ ನೈಸ್ ಹೊಡಿತಾರ ಅಂದಿರ ಹತ್ರ ನೈಸ್ ಹೊಡ್ಬಿಟ್ಟು ಊಟ ತಿನ್ಸ್ಬೇಕು. ಓಕೆನಾ? ನೀನೇನೋ ತಿನ್ಸ್ಬಿಟ್ಟು ಓಕೆ ಒಪ್ಪಿಸ್ಬಿಟ್ಟು ನಾನು ತಿನ್ಸ್ಬಿಟ್ರೆ ನಾನು ನಿನಗೆ 2,000 ರೂಪಾಯಿ ಕೊಡ್ತೀನಿ. ಗ್ಯಾರಂಟಿ ಕೊಡ್ತೀನಿ ನಿಜ. ಅದ್ರ ಬ್ಯಾಲೆನ್ಸ್ ಕಟ್ ಮಾಡ್ಕೊ ನೀನು. ಅಷ್ಟರಲ್ಲ ಯಾವಾಗ ಮಕ್ಕಳು ಏನೋ ಊಟ ಇಕ್ಕೊಡಿಸಿ ಉಂಬಿಡ್ತಾರೆ. ಚಿಕ್ಕ ಮಕ್ಕಳು ಆಟ ಮಾಡ್ತಾರೆ. ಏನಾದ್ರು ಗೂರಿ ಏನೋ ಅಮ್ದಿಲ್ಲ ಆಟಾಡ್ಬಿಟ್ಟು ಆಟಾಡಿಸ್ತಾರಲ್ಲ ಆ ಥರ ತಿನ್ಸ್ಬೇಕು ನೀನು ರೆಡಿ ಮಾಡಿ. ಸರಿನಾ? ನನ್ನ ಮಕ್ಕಳ ಥರ ಆಟ ಮಾಡ್ತೀನಿ, ನೀನು ಅಮ್ಮ ಥರ ಆಟ ಮಾಡ್ಬೇಕು. ಚಾಲೆಂಜ್ ಓಕೆನಾ? ಇಲ್ವಾ 2,000 ರೂಪಾಯಿ ಓಕೆನಾ? 24 ವರ್ಷ ನಿಮಗೆ ಓಕೆನಾ? ಇಲ್ವಾ ಹೇಳತ್ತೆ 23, 24 ರನ್ನಿಂಗ್ ನಡೀತಾ ಇದೆ. ಇನ್ನು 4 ವರ್ಷ ಮದುವೆ ಮಾಡ್ಬಿಡು. ಇವಾಗ ತಾಯಿ ಯಜಮಾನ್ ಎಷ್ಟಪ್ಪ? 27 ವರ್ಷ ನಿಮ್ಮ ಯಜಮಾನಿಗೆ. 26 ಅಕ್ಟೋಬರ್ 27 ತಾನೆ.
ನೋಡಿ ಅವ್ರಿಗೆ 26 ವರ್ಷ, ನನಗೂ 2 ವರ್ಷ ಮದುವೆ ಈಗ ಮಾಡು ಹುಡುಕ್ ಒಂದು ಹೆಣ್ಣು ಹುಡ್ಕನ ಹೇಳಣ. 28 ಬೀಳ್ತದೆ 27 ವರ್ಷ. ಇವಾಗ 27. ಅವ್ರಿಗೂ ಎಷ್ಟು ವರ್ಷ ಗ್ಯಾಪ್ ಹೇಳು? ತಾಯಿಗೂ ಅವ್ರಿಗೆ 4 ವರ್ಷ 5 ವರ್ಷ 5 ವರ್ಷ. ನನಗೂ ಮದುವೆ ಮಾಡ್ಬಿಡು 2 ವರ್ಷ 2 ವರ್ಷ. ನೋಡ್ ಆಗೋಗು ಬ್ರೋಕರ್ ಹೇಳೇನು ಯಾರು ಇದು ನಂದು ಫೋಟೋ ಯಾರು ಮ್ಯಾಟ್ರಿಮೋನಿಗೆ ಹಾಕೋರು, ಫಸ್ಟ್ ಡಿಲೀಟ್ ಮಾಡ್ರಿ ಅದನ್ನ. ಯಾರು ಹಾಕಿದ್ರು ಮ್ಯಾಟ್ರಿಮೋನಿಗೆ? ಮ್ಯಾಟ್ರಿಮೋನಿಗೆ ಓಪನ್ ಮಾಡಿದ್ರೆ ನನ್ನ ಪ್ರೊಫೈಲ್ ಬರ್ತದೆ. ನೀನು ಹುಡುಕ್ಬೇಕಾರೆ ಹಾಕ್ಸಿರೋದು ಅದನ್ನ ತೆಗಿಸ್ಬೇಕು ತಾನೆ. ತಗ್ಸಿನ್ಬಿಡು ಹೇಳಿ. ಈ ಕತೆ ಹುಡ್ಬಿಡ ಒಂದಿಂದ ಏನ ಇನ್ನು ಹೆಣ್ಣು ಹೇಳ್ತೀನಿ ಬಿಡು, ಏನಿಲ್ಲ ವಾತಾರಿಕೆ ಹೇಳಿದ್ರೆ ಸಾಕು. ನರಸಮ್ಮಜ್ಜಿ, ನಿಮ್ಮ ಅಮ್ಮಗೂ ಒಂದು ಹೆಣ್ಣಂತೆ ನೋಡು. ಇವ್ ನಿಂತವ್ರಂಗಾರೆ ನರಸಮ್ಮಜ್ಜಿ ಮತ್ತೆ ಯಾರು ಹೋಗಿತ್ತಿಲ್ಲ ಮುಸುಡಿಗೆ. ಆಗೋ ಮದ್ವೆ ಮಾಡಿ ಬೈಲಿಂದ ಕುಂತವನ್ ಬೈಲಿ. ಓ ಮತ್ತೆ ಯಾರು ಇಲ್ಲ ಇಲ್ಲಿ. ಹೆಣ್ಣ ನಾನು ಅನ್ನಕ್ಕೆ ಅದೇ ಯವ್ವ ಲಕ್ಷಾಂತರ ರೂಪಾಯಿ ಖರ್ಚು ಮಾಡು ಹೆಣ್ಣು ಹುಡ್ಕಕ್ಕೆ. ಓ ಸುಂದ್ರ ಇವನು. ತಾಯಿ ನಿಮ್ಮ ಮನೆ ಕಡೆ ಯಾರ ಒಂದು ಹೆಣ್ಣು ಹುಡುಕಿದೆ ಹೇಳ್ತೀನಿ. ಪ್ಲೀಸ್ಲಿ ತಾಯಿ 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 ಹೆಣ್ಣು ಹುಡುಕಿ ತಾಯಿ ನಿಮ್ಮ ಮನೆ ಕಡೆ. ಹೆಣ್ಣಿಲ್ಲ ಗಂಡವೇ. ಗಂಡು ಬೇಡ ನಂಗೆ, ಹೆಣ್ಣು ಹುಡ್ಸು. ಹೆಣ್ಣಿಗೆ ಬರ ಬಂದಿದೆ. ಹೇಳ್ತಾಳ ಹೆಣ್ಣಿಗೆ ಬರ. ತಾಯಿ ನಿಂಗೆ ಯಾವ ಥರ ಅದಕ್ಕೆ ಬೇಕಾ ನಿನಗೆ? ಓ ನೋಡ ಮಾಲೆ ಹೇಳ ತಾಯಿ. ಆಯ್ತು ರೆಡಿ ಮಾಡ್ಕೊಂಡು ಬಂದಿದ್ದು ನಾನು. ನಂಗೆ ಯಾವ ಥರ ಬೇಡಪ್ಪ. ನಿನ್ನಂಗೆ ಇರ್ಬೇಕು. ನನ್ನಂಗೆ ಎಂತ ಅದಕ್ಕೆ ಬೇಕು ಹೇಳ್ತೀನಿ ನಿಂಗೆ? ನಮ್ಮ ಅಪ್ಪ ಅಮ್ಮ ನಿನ್ನ ನಮ್ಮ ಅಜ್ಜಿನ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಸಾಕು. ನಿನ್ನ ನೀನು ಅಪ್ರೂಪ ಮನೆಗೆ ಬಂದ್ಯಪ್ಪ. ನಾ ಯಾವ ಒಂದ್ಸಲ ಬರ್ತೀನಿ ಬಿಡತ್ತಿಗೆ. ನಾನು ನೋಡ್ಕೊಂಡ್ರೆ ಪರವಾಗಿಲ್ಲ, ನಿಮ್ಮ ನೋಡ್ಕೊಂಡ್ರೆ ಸಾಕು. ಮನ್ಸಿಂದ ಹೇಳ್ತಾ ಇದೆಯಾ? ಆ ಥರ ಸಿಕ್ಬಿಡ ಹುಡ್ಕೊಟ್ಬಿಡ ತಾಯಿ ಪ್ಲೀಸ್. ನೀನ್ ಹುಡ್ಕೊಂತ ಹೇಳ್ತಿರೋದು. ನಂಗೆ ಹೆಂಗೆ ನೀನು ನೋಡಿದ್ರೆ ಹೆಂಗನೇ ಇರ್ಲಿ ಅವರು, ಬಡವರನಾಗ್ಲಿ ಶ್ರೀಮಂತನಾಗ್ಲಿ ಹಿಂಗ್ ನೋಡ್ಕೊಂಡ್ರೆ ಸಾಕು. ನನ್ನ ಹಬ್ಬ ನೋಡ್ಕೊಂಡ್ರೆ ಸಾಕಾ? ನಿನ್ನ ಹೇಳ್ತೀನಿ ನೋಡಿ. ಮದ್ವೆ ಆಗ್ಬಿಟ್ಟೆ ಅನ್ಕೋ, ಅವಳ ಜೊತೆ ಹೊಡೋಗ್ಬಿಟ್ಟು ನಾನು ಒಬ್ಬನೇ ಹೊರಟೋದೆ. ಅಪ್ಪ ಅಮ್ಮನೆಲ್ಲ ಇಲ್ಲೇ ಬಿಟ್ಬಿಟ್ಟು ನಾನೇ ಸಪ್ರೇಟ್ ಮಾಡ್ಕೊಂಡು ಹೊರಟೋದೆ. ಹಂಗೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀನಿ, ನಾನು ಕರ್ಕೊಂಡ್ತೀನಿ ಅಪ್ಪ ಅಮ್ಮನ. ಅಯ್ಯೋ ಯಪ್ಪ, ಟಚ್ ಮಾಡ್ಬಿಟ್ಲ ಕಣೋ ನಿನ್ ಮಗಳು, ಟಚ್ ಮಾಡ್ಬಿಟ್ಲು, ಆಂಟಿ ಟಚ್ ಮಾಡ್ಬಿಟ್ಲು. ಇದೇ ಮಾತು ಮನ್ಸಿನ ಹೇಳ್ತಾ ಇದೀಯಾ? ನಾವೇ ಬರೋಣ, ನಮ್ಮ ಮಾವು ಜಾಸ್ತಿ ಬೇಕಂತಿರ್ತಿದ್ವಿ. ಅಲ್ಲ ಇವಾಗ ಎಷ್ಟು ಭಯ ಶಕ್ತಿ ಇರತಕ್ಕ ದುಡ್ಕೊಂಡು ಹೋಗ್ತೀಯಾ? ದುಡ್ಕೊಂತಿರ್ತೀವಿ. ಇವಾಗ ನಾನು ನೆಂಟ್ರೆ ಬರೋಳು. ಆಮೇಲೆ ಒಂದು ಸಲ ನಾವು ಗಿಡದಡಿಗೆ ಹೋಗಿ ತಲೆ ಕೊಡ್ತೀವಿ. ಇವಾಗ ನಾನು ಎಂಟ್ರೆ ಓಡಾಡ್ಬಿಡ್ತಾಳೆ. ಓಡೋಗಲ್ಲ ಅವಳು, ಸಪ್ರೇಟ್ ಮನೆ ಮಾಡ್ಕೊಂಡು ದುಡಿಯಕಂತಾನೆ ಹೋಗ್ತೀವಿ ಅನ್ಕೋ. ಅಪ್ಪ ಅಮ್ಮ ಎಲ್ಲ ಬಿಟ್ಬಿಟ್ಟು ಇದೇ ಮನೆ ಬಿಟ್ಬಿಟ್ಟು ನಾವಿಬ್ರೆ ಹೊಟ್ಟೆ ಸಪ್ರೇಟು. ಅವಾಗ ನಿಮ್ ಮನೇಲಿ ಒಪ್ಕೊಂತಾರ, ನಿಮ್ಮ ಮನೆ ಕರ್ಕೊಂತಾರ? ಇದೇ ಮಾತು ಕೇಳಿ ನೋಡಿ, ಫೋನ್ ಮಾಡಿ ಇವಾಗ. ಆಯ್ತು ಕೇಳು. ಏನು ಇವಾಗ ನಮ್ಮ ಅಣ್ಣ ಮದ್ವೆ ಆದ್ಮೇಲೆ ಅಪ್ರೋಡ್ ನೋಡ್ಕೊಂಡಂತೆ, ಅಪ್ಪ ಅಮ್ಮ ನಾವೇ ನೋಡ್ಕೊಂಬೇಕಂತೆ, ನೋಡ್ಕೊಳ್ಳೋಣ ಅಂತ ಕೇಳು. ಏನಂತಾರೆ ಕೇಳು, ಲೈಟ್ ಸ್ಪೀಕರ್ ಕೇಳಿಸು. ಕೇಳಿಸ್ ಗೈಸ್ ನೋಡ್ರಿ, ಇವಾಗ ರಿಯಲ್ ಪ್ಯಾಕ್ ಚೆಕ್ ಮಾಡಿಸ್ತೀನಿ. ಮಾತಿಗಲ್ಲು ಇಲ್ಲ ನನ್ನ ಸುಮ್ಮನೆ ಇಲ್ಲ, ಸುಮ್ಮನೆ ನಂಗೇನು ಇದು ಮಾಡ್ತಿದ್ದು ವಿಡಿಯೋ ಮಾಡ್ತೀನಿ ಅಂತ ಹೇಳಕ್ ಹೋಗ್ಬೇಡ. ಇತ್ತು ಥರ ಫೋನ್ ಫ್ರೀ ಆಗಿದ್ರೆ ಮಾತ್ರ ಮಾಡೋ, ಕೆಲಸ ಇದ್ರೆ ಮಾಡೋಕೆ ಹೋಗ್ಬೇಡ. ಆಫೀಸ್ ಆಗಿ ಇವಾಗ ಇಷ್ಟೊತ್ನಾಗ ಕೆಲಸ ಆಫೀಸ್ ಕೆಲಸ ಇರ್ತದ. ಮತ್ತೆ ಜ್ಞಾನ ತಗೋ ಹೋಗ್ಬೇಕಂತಾರ, ಸಾಯಂಕಾಲದಿಂದ ಕುಂತೇವ್ರೆ. ನೀನಿಲ್ವಲ್ಲ ಫೀಲಿಂಗ್ ಮಾಡಿರ್ತಾರೆ. ಲೌಡ್ ಸ್ಪೀಕರ್ ಮಾತಾಡ ನೀನಂತವ್ರೆ ನೀನು ಬತ್ತೀನಿ ಅನ್ಕಂಡು ನೀನ್ ಬತ್ತಿ ಅನ್ಕೊಂಬಿಟ್ಟಿದ್ದೆ, ಬರ್ಲಿಲ್ಲಲ್ಲ. ನಿನ್ನೆ ರಜಮಾನ ಹುಷಾರಲ್ಲ ಅಂದ್ಬಿಟ್ಟು ನನ್ನ ತಂಗಿ ಫುಲ್ಲು ಹೊತ್ಕೊಂಡು ಕೂತಿದ್ದು ಬಿಟ್ಟು ಬರ್ರಿ ಅಂತ. ಆಮೇಲೆ ಅವರೇ ಫೋನ್ ಮಾಡಿ ಇಲ್ಲ ಪರವಾಗಿಲ್ಲ ಹುಷಾರಾಗಿದ್ದೀನಿ, 2 ದಿವಸ ಅಲ್ವಾ ಬಿಡು ಅಂದ್ಕೊಂಡು ಸುಮ್ಮನಾದ್ರು. ಇನ್ನೇನು ಭಾನುವಾರ ಹೋಗ್ಬಿಡ್ತೀರ ತಗೋತಾ, ಯಾರೇ ಕಾಲೇಜ್ ನೋಡಿ ಗುರುವಾರ, ಈ ವಿಡಿಯೋ ವರ್ಷ ಶುಕ್ರವಾರ. ಆಮೇಲೆ ಇನ್ನೂ ನನಗೆ ನೀನು ಅಲ್ಲಿ ಹೋಗಿ ಎಣ್ಣೆ ಬೇರೆ ಹುಡುಕ್ಬೇಕು. ಓದ್ತಿದ್ದಂಗೆ ಕಾಲೇಜ್ ಮುಗಿದಂಗೆ ಶುರು ಓದ್ಸ್ಕೊಂಡು ನೀನು, ನಾನು ಅಷ್ಟಕ್ಕೆ ಏನೋ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಇವಾಗಿಂದ ಹುಡುಕ್ತಿರ್ತೀನಿ, ಏನೋ ಸಿಗ್ತಾರೆ. ಹೌದಾ? ಈಗ ನೀನು ಹೇಳಿದಂಥ ಕ್ವಾಲಿಟೀಸ್ ಎಲ್ಲ ಇರೋಳೆಲ್ಲ ಹುಡ್ತೀಯ ನೀನು. ಆಮೇಲೆ ನೀನು ತೋರಿಸಿ ಹುಡುಗಿ ಮದುವೆ ಆಗ್ಬೇಕು ನಾನು. ಹೌದಾ? ನಾನು ಯಾರಾದರೂ ಇಷ್ಟಪಡ್ತೀನಿ ಅಂತ ನಿಂಗೆ ಅನಿಸ್ತದ? ಯಾರಾದರೂ ಲವ್ ಮಾಡ್ತೀನಿ ಅಂತ ನಿಂಗೆ ಅನಿಸ್ತದ? ನಿಮ್ಮ ಹುಡುಗಿ ಯಾರು ಬುದ್ಧಿರೋಲ್ಲ ಬಿಡು, ನಂಗೆ ಗೊತ್ತು. ಅಡಮ ಹೆಂಗಂತಾಳೆ, ನನ್ನೇ ರಿಗ್ರೆಟ್ ಮಾಡೋಂಗಾಗ್ಲಿ ಇವಳು. ಮಗಳು ನನ್ನ ಮೂತಿಗೆ ಯಾರು ಬಿಡೋದು ಅಂತಿ. ಒಳ್ಳೆ ಕರ್ಲು ಹುಟ್ಟಿದ್ದಂಗಿತ್ತಿ. ನೀನು ಅಮ್ಮನ ನೀನು ಅಮ್ಮ
ನಮ್ಮನ್ನ ನೀನು ನೋಡ ಅದಂಗದಿ ಮಾಲು ಅದು ಹೋಗಿ ಮಕ್ಕ ಪಕ್ಕ ಎಲ್ಲ ಉಜ್ಜಿಸ್ಕೊಂಡ್ ಬಂದಾಳೆ ಆಗುತ್ತಲ್ಲ ನಾನು ಉಜ್ಜಿಸ್ಕೊಂಡ್ ಬರ್ತೀನಿ ಬೆಳಕಾಳ ಅಲ್ಲ ಕಣವ ನೀನೇ ಹೆಂಗದೆ ಹಂಗೆ ಅದು ಹೆಂಗದೆ ಅದು ಫೋನ್ ಬೇಜಾರು ಮಾಡ್ಕೊಂಡು ತೆಗಿಂಗ್ರೆ ಓಲಿ ಬಿಡಿ ನೀನಾದ್ರು ಸಾಕಂಜಿತಾನೆ ನಾನು ಇಲ್ಲ ಅಂತಂದ್ರೆ ಗೈಸ್ ತಲೆ ಕೆಡ್ಸೋಣಂಗಿಲ್ಲ ನನ್ಗೇನಾದ್ರು ಆಯ್ತು ಅಂತಂದ್ರೆ ನಾನು ಆ ಥರ ಓದ್ತೀನಿ ಅಂತ ಹೇಳಿಲ್ಲ ಇನ್ ಕೇಸ್ ನಂಗೆ ಏನಾದ್ರು ಆಯ್ತು ಅಂತಂದ್ರೆ ನಾನು ತಂಗಿ ನೋಡ್ಕೊಂತಾಳೆ ನಮ್ಮ ಅಪ್ಪ ಅಮ್ಮನ ಅದಂತೂ ಫಿಕ್ಸು ನೀನ್ ನನ್ನ ಮಗ ಇಟ್ಟಾಕ್ತೀನಿ ನನ್ನ ಆ ಥರ ಅರ್ಥ ಮಾಡ್ಕೊಂಡು ಹೋಗ್ಬೇಡ ಬೇರೆ ಥರ ಹೇಳಿದ್ದು ನನ್ನ ಮಗ ನೀನು ಎಂಟ್ರ್ ಮಾಡ್ಸ್ಕೊಂಡು ನೀನು ಹೊಂಟೋದ್ರೆ ನಾವು ಮೂಲೆಯಲ್ಲಿ ಬಿದ್ದಿರಲ್ಲ ನಾನು ಆ ಥರ ಎಂಟು ಮದ್ವೆನೇ ಆಗಲ್ಲ ಮತ್ತೀಗ ಹೆಂಗೆ ಅದೇ ಅವಳು ಕಿಟ್ಟೆನ ಅವ್ರ ಗಂಡಂಗೆ ನಾನು ಹಿಂಗೆ ಕರ್ಕೊಂಡ್ ಇಸ್ತೀನಿ ಇವಳೇ ಮದುವೆ ಅಂತ ಹೇಳ್ತೀನಿ ನೀನು ಅವ್ಳು ನೋಡ್ತಿದಂಗೆ ಕಣ್ಣು ಮುಚ್ಕೊಂಡು ಕರ್ಕೊಂಡ್ಬಿಡ್ತೀವಿ ಒಳಗೆ ಕರ್ಕಂತೀನಿ ಆಗ್ಲಿ ನೀನ್ ಕರ್ಕೊಂಡು ನೀನ್ ಎಡ ಕರ್ಕೊಂಡೋದು ನಮ್ಮ ಸಾಕಾರ ಯಾರು ನಿನಗೆ ಅಪ್ಪ ಇಲ್ವಾ ಏನಪ್ಪ ಅಪ್ಪ ಇರೋ ತಕ ಸಾಕ್ತಾರೆ ಅಪ್ಪನ ಮೂಲ ಕೂತ್ಕೊಂಡ್ರೆ ಯಾರು ಸಾಕದಾರ ಸಾಕಿ ಸುಮ್ನೆ ಬಾಯಿ ಮಾತು ಕೇಳಿದ್ದು ಮಕ್ಳು ಏನಂತಾಳೆ ಅಂತ ನೋಡ್ ಮಗಳು ಬರ ನನ್ನ ಮಗಳ ಕಳ್ಳ ಅಲ್ಲಿ ಯಾವತ್ತಿದ್ರು ಅದಕ್ಕೆ ಅವಳಂಗ ಅನ್ನೋದು ನಾ ಕರ್ಕೊಂಡೋಗ್ತೀನಿ ನಮ್ಮ ಅಪ್ಪ ನಮ್ಮ ಅವ್ನ ಗಾಯ್ಸ್ ತಲೆ ಕಟ್ಸಂಗಿಲ್ಲ ನನ್ನ ತಂಗಿ ಅವ್ರ ಕಡೆಯಿಂದ ಅವ್ರ ಮನೆ ಕಡೆಯಿಂದ ಒಂದು ಹೆಣ್ಣು ನೋಡ್ತಾಳಂತೆ ಆಮೇಲೆ ನನ್ಗೇನಾಗ್ಲಿಲ್ಲ ಅಂತಂದ್ರು ನಾವಳೆ ಸಾಕ್ತಾಳಂತೆ ನಮ್ಮ ಅಪ್ಪ ಅಮ್ಮನ ಅದಕ್ಕೆ ಇನ್ನೇನ್ ಬೇಕು ಇನ್ನೇನ್ ಬೇಡ ನಂಗೆ ಬಜ್ಜಿ ಮಾಡ್ಕೊಟ್ಬಿಟ್ಟು ಸಾಕು ತಿನ್ಬಿಟ್ಟು ಮನಿಕಂತೀನಿ ತಾಯಿ ನೀನ್ ಹೆಂಗ್ ಮಾಡ್ತೀರಿ ಯಾವ ಥರ ಅಡುಗೆ ಮಾಡೋರು ಸಿಕ್ಬಿಟ್ರಪ್ಪ ಅಷ್ಟೇ ಸಾಕು ನಾವು ಅಮ್ಮ ಅಂತದಲ್ಲ ಆಚೆ ಕಡೆ ಎಷ್ಟು ನಾನು ಮಾಡ್ತೀನಿ ಒಳಗಡೆ ಮಾಡ್ಕೊಂಡ್ಬಿಟ್ರೆ ಸಾಕು ಅಂತ ನಾನು ಅಷ್ಟೇ ಆಚೆ ಕಡೆ ಎಷ್ಟಿದ್ರು ಮಾಡ್ಕೊಂಡ್ಬಿಡ್ತೀನಿ ಎಷ್ಟು ಬೇಕು ದುಡ್ಕೊಂಡ್ಬಿಡ್ತೀನಿ ನೀಟಾಗಿ ಅಡುಗೆ ಕಲ್ತ್ಬಿಟ್ಟು ರುಚಿ ರೊಟ್ಟಿ ಸುಡಕ್ ಹೋಗಿದ್ವಿ 3 ಮಕ ಮಾಡಿಕ್ಕಿದ್ವಿ ಅವ್ರ ರೊಟ್ಟಿಗೂ ಮುದ್ದೆಗೂ ಒಂದೇ ನಮ್ಮ ತೋರ್ತದ ನೋಡಿ ಹಂಗೆ ತೋರ್ತದ ಮೇಗ ಆಮೇಲೆ ಆ ಥರ ಚೆನ್ನಾಗೆಲ್ಲ ಗೊತ್ತಿರೋಣ ಸಂಪ್ರದಾಯಸ್ಥ ಸುಗುಣ ಸಂಪ್ರದಾಯಸ್ಥ ಹುಡುಗಿ ಕರ್ಕೊಂಬತ್ತೀನಿ ಅವಾಗ ರೆಡಿಯಾಗಿ ಹೊಡಿ ಬಿಟ್ಕೊಳಕ್ಕೆ ಸಿಗ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ನೀನು ಯಾರು ಇನ್ನೇ ಬರೋದಂದ್ರೆ ಸಾಯತಕ್ಕೆ ಒಬ್ಬನೇ ಹೋಗ್ಬಿಡು ಅಂತ ಹೇಳ್ತಿ ಮದುವೆ ಮಾಡೋ ನೀನು ಹಂಗಂದ್ರೆ ಬಿಸ್ಲಿಗೆ ಎಲ್ಲರೂ ಮಾಡ್ತೀವಿ ಹುಡ್ತೀನಿ ನಂಗೇನು ಗೊತ್ತಿಲ್ವಾ ಈಗ ನಂದ್ಬಿಟ್ರೆ ಸಾಕು ಲಕಾರ್ನವ್ರಿ ಯಾರು ಅವ್ರಿ ಲಕಾರ್ ಮತ್ತೆ ನಿನ್ ಮುಸುಳಿಗೆ ಯಾವ ಬೀಳ್ತಾರೆ ಅಂತ ಇವತ್ತಾನೆ ಸುಮ್ಮನೆ ಹಂಗದಿ ಮೇಲೆ ಮಾಡಕ್ಕೆ ನೋಡೋಣ ಏನಂತ ಅಂತ ಅಯ್ಯೋ ಒಳ್ಳೆ ತಾಯಕ್ಕ ಒಳ್ಳೆ ಅಮ್ಮ ನಮ್ಮ ಅಪ್ಪ ಬರ್ಲಿರಿ ಇನ್ನ ಸ್ಟಾರ್ಟ್ ಮಾಡ್ತೀನಿ ಅಪ್ಪಂಗೆ ಇವತ್ತು ಮಾಡ್ಕೊತ ತಿನ್ನೋಡು ಬಜ್ಜಿ ನಾನು ನೀನು ಮಾಡಿದ್ದೆ ಹಳ್ಳೆಣ್ಣೆ ಬಿಟ್ಟು ಏನಪ್ಪ ಹಾ ಏನ ಎರಡು ಒಂದೇ ತ ಇದ್ದಕ್ಕಂತ ಕ್ಯಾನ್ ಏನಾಗಲ್ಲ ಬೇಜಾತಿತ್ತಾ ಎಲ್ಲ ಯಾವ ಊರಿಂದ ಯಾವ ಕಾಡಿಂದ ತಪ್ಪಿಸ್ಕೊಂಡ್ ಬಂದ್ರ ನೀವೆಲ್ಲ ಅಂತ ಯಾವ ಕಾಡಿಂದ ತಪ್ಪಿಸ್ಕೊಂಡ್ ಬಂದಿಲ್ಲ ಮನ್ಸರೇ ಹುಟ್ಟಿರೋದು ಕಾಡಿಂದ ಯಾರು ತಪ್ಪಿಸ್ಕೊಂಬತ್ತಾರೆ ಏನ್ ನಾವ್ ಕಾಡಂದಿಗಳ ಕಾಡ್ ತಪ್ಪಿಸ್ಕೊಂಬರಕ್ಕೆ ಕಾಡಂದಿಗಳಲ್ಲ ಮನ್ಸರು ನಿಮ್ ಮಗಳು ಏನಂತ ಮಗಳ ಕಂಡ್ರಿ ಗಂಗೈನೇನ್ರಿ ಏನಂತ ಗಂಗೈನೇನ್ರು ಒಳ್ಳೆ ಗಂಗೈನೇನ್ರು ಒಳ್ಳೆ ಗಂಗೈನ್ ಮಗಳು ಮತ್ತೆ ಒಂದ್ ಅಡಿಗೆ ಮಾಡಕ್ ಬರಲ್ಲ ಏನಿಲ್ಲ ಬರ್ದಿದ್ರು ಬಂದಂಗ ಆಯ್ತ ಬರ್ದಲೆ ಮಾಡ್ದಲೆ ದೊಡ್ಡರಾಗೋದ್ರ ನೀವು ಯಾಕದಪ್ಪ ಹೌದಾ ಅದೆಲ್ಲ ನೋಡೋಣ ಆತರ ಬಿಡ ಹೆಂಗ್ ಮಾಡ್ತಾ ನೋಡು ಚಿಕ್ಕ ಚಿಕ್ಕ ಮಗಳ ಕರ್ಕೊಂಡ್ ಕೂತಾರೆ ಮದ್ವೆ ಆಗತ್ತೆ ನಿಂಗೆ ಚೇಳ್ ಆಡ್ದಂಗ್ ಆಡ್ತೀನಿ ಯಾಕಲ್ಲಿ ಮಜಾರ್ ಕೈಲ ಯಾಕೆ ಅಯ್ಯೋ ಬೇಗ ಮದುವೆ ಮಾಡ್ಬಿಟ್ರ ಹಂಗಲ್ಲ ನಿಂಗೆ ನೀನ್ ಯಾಕೆ ಇಷ್ಟು ಬೇಗ ಅದೇ ನನಗೆ ಅವರೇ ಬೇಕು ಅಂತಂದೆ ನನಗೆ ಅವರೇ ಬೇಕು ಅಂತ ಅಮ್ಮ ತಾಯಿ ಹೆಂಗಲ್ಲು ನಿನ್ನ ಹತ್ರ ಬಂದು ಅಲ್ಲ ಅಲ್ಲ ಈ ನಿಮ್ಮ ಮಗಳ ಹೆಂಗಂದು ಇಲ್ಲ ಇಷ್ಟ ನೋಡಿ ನಂಗೆ ಇವ್ರು ಇಷ್ಟ ಆಗಿದ್ದು ಬೇರೆ ಏನಾರು ಬೇಡ ಅಂದಲ್ಲ ಅಷ್ಟೊಂದ್ ಜನ ಬಂದ್ರ ಈಗ ಹೇಳಿದ್ನೆಲ್ಲ ಅಂತ ಊರು ಅಂತ ಬೆಳಂಗ್ಲ ಅವೆಲ್ಲ ಏನ್ ಕೊಪ್ಲಿಲ್ಲ ನೀನು ಯಾಕಪ್ಪ ಅಲ್ಲಿ ಅರುಣ್ ಅವರು ಕಾಯ್ತಾ ಇದ್ರು ಇವ್ರಿಗೋಸ್ಕರ ತಾಯಿಗೋಸ್ಕರ ಕಾಯ್ತಾ ಇದ್ರು ಋಣ ಸಂಬಂಧ ಅಲ್ಲಿತ್ತ ಋಣ ಸಂಬಂಧ ಅಲ್ಲಿ ಇತ್ತು ನೋಡು ಎಷ್ಟಾಯ್ತು ನನ್ಗೆ ಇವರೇ ಬೇಕು ನನ್ನ ಮದುವೆ ಆಗೋದು ಇವ್ರನ್ನೇ ಆಗೋದಿಲ್ಲ ಮದುವೆನೇ ಆಗಲ್ಲ ಅಂತ ಗೊತ್ತಿಲ್ಲ ತಾಯಿ ಮಠ ಮದ್ದು ಬಂದ ಚೆನ್ನಾಗಿ ಕಾಣ್ಲಿವ ಅಂತ ಹುಷಾರಿರ್ಲಿಲ್ಲ ಅಂತ ನನಗೆ ಅವರೇ ಬೇಕು ನಾನು ಇಷ್ಟು ಜನ ನೋಡಿದ್ದೀನಿ ನಂಗೆ ಬೇರೆ ಇನ್ಯಾರು ಬೇಡ ನನ್ನ ಮದುವೆ ಅಂದ್ರೆ ಇವ್ರನ್ನೇ ಆಗೋದು ದೂರ ಆದ್ರೆ ಆಗ್ಲಿ ಅಂದತ್ತೆ ಹೊಸ್ಪಂಟಣ್ಣ ಕೈಲಿ ಬಂದಿದ್ದಿಲ್ಲ ಅಯ್ಯಪ್ಪನ ಜೊತಿಲ್ಲ ನಮ್ಮೂರ್
ಮುನ್ನೂರ ಕೈಲಿ ಹೆಂಗಮ್ಮ ದೂರ ಆದ್ಮೇಲೆ ಇನ್ನೇನು ಹಂಗ ಅರ್ಥ ಏನ್ ಆಯ್ತೀನಿ ಅಂತ ಅವ್ರಪ್ಪ ಇರತ್ತವ ನಾವು ಬೇಡ ಬೇಡ ಅಂದ್ರೆ ಬಿರ್ನು ಹೋಗಂಗಿಲ್ಲ ಬರಂಗಿಲ್ಲ ತಡವಾ ಬರ್ಬೋದು ಅಂತ ಎಲ್ಲ ಬರಂಗಿಲ್ವಲ್ಲ. ಹತ್ರದಾಗಿದ್ರೆ ಅಪ್ಪ ಅಮ್ಮ ವಾರ ಕೊಡತ್ತಾರೆ, ದೂರ ಇದ್ರೆ ಅಲ್ಲೇ ಇರ್ತಾರೆ. ಬರಲ್ಲ. ಇನ್ ಯಾವ ಪಡೆ ದೂರ 75 ಕಿಲೋಮೀಟರ್. ಹಲೋ, ಎಲ್ಲಿದ್ದೀರಾ? ಹಾ, ಓದ್ತಾ ಇದ್ದೀರಾ? ಗಾಡಿ ಎಲ್ಲ ಹೋದ್ರ? ಬಂದ್ಬಿಟ್ರಾ? ಊಟ ಹೌದಾ? ಏನೋ ಕೇಳ್ಬೇಕಿತ್ತು. ಏನ್ ಗೊತ್ತಾ, ನಮ್ಮ ಅಣ್ಣ ಮದ್ವೆ ಆದ್ಮೇಲೆ ಹೊರಟೋತಾನಂತೆ ಹುಡುಗಿರ್ ಜೊತೆ. ಆ ಹುಡುಗಿ ಜೊತೆ, ಅವ್ನ್ ಮದ್ವೆ ಆಗೋ ಹುಡುಗಿ ಜೊತೆ ಬೇರೆ ದೇಶಕ್ಕೆ ಹೋಗ್ಬಿಡ್ತಾನಂತೆ. ಅದಕ್ಕೆ ಅಪ್ಪ ಅಮ್ಮನ ಏನ್ ಮಾಡೋದು ಅಂತ ಅದಕ್ಕೆ ನಾನ್ ಕರ್ಕೊಂಡೋಗಿ ಸಾಕ್ತೇನೆ ಹಿಂದೆ. ತಗೋ ಇಕ್ಕು ಈಗ ಅದಕ್ಕೆ ಹಂಗಂದ 2,000 ಕಟ್ಟವ್ರ ಅವ್ರು. ಅದಕ್ಕೆ ನೀನ್ ಹೇಳೋದಲ್ಲ ನಿಮ್ ಮನೆಯನ್ನ ಕೇಳು ಅಂತಂದ. ಸರಿ ಅದಕ್ಕೆ ಫೋನ್ ಮಾಡ್ದೆ. ನೋಡಿ ಗಾಯಸ್ ಕಥೆನ ಅಕ್ಕಂದ ಅಮ್ಮನ್ನ ಅಕ್ಕನ್ನ ಮಾವನ್ನ ಅಥವಾ ಅಕ್ಕನ್ನ ಬಾವನ್ನ ತಂಗಿನ ಬಾವನ್ನ ಅಮ್ಮ ಬಿಡಮ್ಮ ತಲೆ ಕೆಡ್ಸ್ಕೊಂಡ್ಕೊಬೇಡ ನಿನ್ನ. ಸರಿ ಆಯ್ತು ಮಗ, ಅಲ್ಲ ಜೈ ಕಟ್ ಮಾಡ್ಬಿಟ್ಟೆ. ಅಜಯ್ ನಾನ್ ಸುಮ್ಮನೆ ಕಡೆ ಬಿಡ ಜೈ. ನಮ್ಮ ಅಪ್ಪ ಅಮ್ಮನ ಸಾಕು ನಂಗೆ. ಅವ್ರು ನೀವು ಅವ್ರ ಹಂಗಂದಾಗ ನಿನ್ಗೆ ಅನ್ನಿಸ್ತದ ಹೇಳು? ನಾನ್ ಸುಮ್ನೆ ಹಂಗಂದೆ. ಸುಮ್ನೆ ಅಂತಾರ? ನಮ್ಮ ಅಪ್ಪ ಅಮ್ಮನ ಸಾಕಾಗ ಯೋಗ್ಯತೆ ಇಲ್ವ ನಂಗೆ. ತಮಾಷೆಗೆ ಅವ್ರು ಕೂರ್ತದ. ನಮ್ಮ ಅಮ್ಮಗೆ ಶುದ್ಧ ಮಾಡಿವ ನನ್ನ ತಮಾಷೆ. ನಾನು ರಿಯಲ್ ಮಾಡ್ಬಿಟ್ನ ಅದನ್ನ. ತಲೆ ಕಟ್ಕೊಂಡು ಇಲ್ಲ. ಆ ತರ ಹುಡುಗಿ ಸಿಕ್ಕರೆ ಡೈವರ್ಸ್ ಕೊಟ್ಬಿಡ್ತೀನಿ ನಾನು. ಅಪ್ಪ ಅಮ್ಮನ್ ಬಿಟ್ಟು ನಾವೇನು ಸಪ್ರೇಟ್ ಹೋಗೋಣ ಬಾ ಅಂತಂದ್ರೆ ನೀನ್ ಬೇಡ ಅಲ್ಲೇ ಇರು ಅಂತೀನಿ ನಾನು ಅವಳನ್ನ. ದೇವ್ರನಿಗೂ ನನ್ ಮೇಲೆ ನಿಜವಾಗ್ಲು ತಮಾಷೆ. ನಾನು ತಮಾಷೆ ನೋಡ ತಂಗಿ ಬೈಲ್ ಏನಂತ ಬರ್ತದೆ ಅಂತ ನಾನು ಅನ್ಕೊಂಡೆ. ಆಮೇಲೆ ಮಕ್ಕ ನೋಡ್ರಿ, ಮಕ್ಕ ಮಗು ನೋಡ್ರಿ ಕರ್ಕ ಬಂದ್ಬಿಡು ಅಂದ್ರು ಅಷ್ಟೇ. ಯಾವ ತಿನ್ನಾರ ಒಂದ್ ತುತ್ತ ಅನ್ನ ಹಾಕ್ರೆ ಆಗೋಯ್ತು. ನಾನ್ ಹಂಗ್ ಮಾಡ್ತೀನ. ಅಯ್ಯ ನೀನು ಇಲ್ಲೇ ಇರು, ಸಾಯತಕ ಚೆನ್ನಾಗ್ ನೋಡ್ಕೊಂತೀನಿ ನಿನ್ನ. ಅಲ್ಲಿ ಹೆಂಗ್ ಕೊಡತ್ತಿ ಗಂಗಯ್ಯ, ಪಾಪ ಗಂಗಯ್ಯರು ಗಂಗಯ್ಯನ್ ಕಳ್ಸಿ 3 ವರ್ಷ ಆಯ್ತು. ಹೇಳೋರ್ ಕೇಳೋರ್ ಇಲ್ಲ. ನನ್ ಮನೆಗೆ ಇರ್ ನೀನ್ ಆರಾಮಾಗಿ. ನೀನ್ ಹೇಳ್ದಂಗೆ ಅವ್ರು ಹೇಳ್ತಾರಪ್ಪ, ಹೇಳ್ದಲ್ಲ ಕೇಳ್ತಲ್ಲ ಮತ್ ನೀನು ನಾನು ಹೆಂಗ್ ನೋಡ್ಕೊಂತೀನಿ ಅಂತ ಹೇಳು. ನೋಡಿ ಊರಿಸಿಂದ ಇದ್ದಿ ಹೆಂಗದೆ, ಟೈಮ್ ಬೀಳ್ತಲ್ಲ. ಮತ್ತೆ ಸುಮ್ಮನೆ ಬರೋಗಿಲ್ಲ ಏನು ಹಂಗಲ್ಲ, ಏನು ಇಲ್ದಲೆ ಅನಾನ್ಗತಿ ಆಗೋಗ್ಬಿಟ್ಟಿದ್ರೆ ನಿಮ್ ತಾತ ಹಂಗ ಅನಾನ್ಗತಿ ಮಾಡೋ ಅಂತೋಗಿದ್ರೆ ಬಂದಿಲ್ಲ ಇದ್ಬಿಟ್ಟು ಏನಿಲ್ಲ ಏನೋ ದೇವ್ರು ಇಸ್ಕೊಂಡು ಮಾಡಬೋನೆ ಹಂಗೆಲ್ಲ ಅನ್ನಕ್ ಹೋಗ್ಬೇಡ. ಬಂದಾಗ ನಗ್ನಾಗ್ತಾ ಇಷ್ಟು ಮಣ್ಣಾಗ ನೋಡಿ ಗೈಸ್ ಕತೆ ಹೆಂಗೆ ಅಂತ. ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ನಾನು ಫಿಕ್ಸು ನಮ್ಮ ಅಪ್ಪ ಮುಂಚೆ ನೋಡ್ಕೊಂತೀನಿ, ನೋಡ್ತಾ ಇರ್ತೀರಾ, ವ್ಲಾಗ್ ಮಾಡ್ತಾ ಇರ್ತೀನಿ. ನಾನು ಸಾಧ್ಯ ಆದಷ್ಟು ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ತೀರಾ. ನಾನು ಸುಮ್ಮನೆ ತಮಾಷೆಗೆ ಅಂದಿದ್ದು ನೋಡೋಣ ಅಂತ ಅಷ್ಟೇ. ಹುಡುಗಿ ಮಾತ್ರ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋಂತ ಹುಡುಗಿನೇ ಹುಡುಕ್ ತರ್ಬೇಕು. ಬಡವ್ರ ಮನೆ ಹುಡುಗಿ ಆಗ್ಲಿ, ಅವಳು ನೋ ಅಪ್ಪೋಡ್ ಹಾಕೊಂಡು ಒಳಗೆ ಇರೋಂತ ಹುಡುಗಿ ಬೇಡ. ಅವಳು ಗೊಂಬೆ ಇದ್ದಂಗಿರ್ಬೇಕು, ಚೆನ್ನಾಗಿರ್ಬೇಕು. ಅವಳು ಗೊಂಬೆ ಇದ್ದಂಗಿರ್ಬೇಕು ಅಂದ್ರೆ ನಾನು ಹೇಳಿದ್ದಂಗಿರ್ಬೇಕಲ್ಲಿ. ನಿನ್ಗಿನ ನನ್ನ ಮೊಮ್ಮಗಳಿಗಿನ ಚೆನ್ನಾಗಿರ್ಬೇಕು ಅಂತವಳು ತಾಂಬ. ನನ್ನ ಮೊಮ್ಮಗಳನ್ನೂ ಅಲ್ಲ ನನ್ನ ಮಗಳನ್ನೂ ನನ್ನ ಹಳ್ಳಿನೂ ಚೆನ್ನಾಗಿ ನೋಡ್ಕೋಬೇಕು. ಅಪ್ಪ ಅಮ್ಮ ಅನ್ಕೊಂಡು ಅಷ್ಟೆಲ್ಲ ನೋಡ್ಕೊಂಡಿರೋ ಅಂತವಳನ್ನ ಹುಡುಗಿ ನಿಧಾನ ಆದ್ರಾಗ್ಲಿ ಹುಡುಗಿ ತೋರ್ಬೇಕು. ಅಕಸ್ಮಾತ್ ಸಿಗ್ಲಿಲ್ಲ ನಾನು 40 ವರ್ಷ ಆಗೋಯ್ತಪ್ಪ, ಬೇಕು ತಾತ ಆಗೋತೀನಿ ಅವಾಗ. ತೋರ್ಕೋಕ್ ಏನಿಲ್ಲ, ತಾತ ಏನಾಗಲ್ಲ. ತೋರ್ಬೇಕು ಹುಡುಗಿ ಹಂಗೆ. ಈಗ ನೀನ್ ಹುಡ್ಕೋ ಆಗಲ್ಲ ಆಗಲ್ಲ, ಅದ್ ಮಾತ್ರ ಆಗಲ್ಲ. ಮೊಮ್ಮಗಂಗು ನನ್ನ ಮೊಮ್ಮಗಳಿಗೂ ಬಿಟ್ಟು ಇಲ್ದವೇ ಹೇಳ್ತಿ ಆಗಲ್ಲ, ಅದೆಲ್ಲ ಆಗಲ್ಲ, ಅದ್ ಮಾತ್ರ ಆಗಲ್ಲ. ಓ ಮೇಲ್ ನೋಡು ಗಂಗೈನವ್ರು ಕಾಣ್ತವ್ರೆ. ನನ್ನ ಮೊಮ್ಮಗಳು ಮೊಮ್ಮಗಂಗೆ ಹೇಳ್ತೀನಿ ಬಿಡು ಹೋಗ್ತಾರೆ ಆ ಕಡೆಗೆಯ.
ನೀನ್ ಹೇಳಿದ ಕ್ವಾಲಿಟಿ ಎಲ್ಲ ಸಿಗಲ್ವಲ್ಲ. ಒಳ್ಳೆ ಕಡೆಗೆ ಅಲ್ಲ ಕಣಜಿ, ನೀನ್ ಹೇಳಿದ ಕ್ವಾಲಿಟಿ ಎಲ್ಲ ಸಿಗಲ್ವಲ್ಲ ಜಿ. ಯಾವ್ದು ಹಾ? ಏನ್ ಮರನು ನಿಮ್ಮೂರ್ಲಿ ತಡಿಪ ನಿಮ್ಮೂರ್ಲಿ ಯಾವ್ದೋ ಇದ್ರೆ ಈಗ ಕೇಳು. ಬೇಡ ನರ್ಸಂದು ಸುದ್ದಿ ಸಾಕೋದೆಯಾ ನಿನ್ ಮಗಳೇ ಸಾಕುಂತಿ. ಸಾಕು ಕೊನೆ ಪಕ್ಷ ನಿನ್ ಮಗಳಂಗಿದ್ಬಿಟ್ಟು ಸಾಕು, ಮದುವೆ ಆಗೋತೀನಿ. ನಿನ್ ಮಗಳು ಬುದ್ಧಿ ಇರ್ಲಿ ಸಾಕು. ಅದೊಂಚೂರು ಗಲಾಟೆ ಒಂಚೂರು ಕಮ್ಮಿ ಇರ್ಲಿ, ಇನ್ ಮಿಕ್ಕಿದೆಲ್ಲ ಗಲಾಟೆ ಒಂಚೂರು ಬಾಯಿ ಕಮ್ಮಿ ಆಗ್ಲಿ, ಮತ್ತೆ ಅಡಿಗೆ ಮಾಡೋದು ಒಂಚೂರು ಕಲ್ತ್ಬಿಡ್ಲಿ. ಅಷ್ಟಿದ್ರೆ ಸಾಕು. ವಸಂತಮ್ಮನ ಅಂತ ಗುಣ ಸಿಕ್ಬಿಟ್ಟು ಸಾಕು ನನಗೆ. ಅವೇನಮ್ಮ ಮೂಂತಿ ಹೊಟ್ಟೆ ಚಿಕ್ಕದ್ ಮಾಡ್ಬೇಕು, ಅವಾಗ ದುಡಿಬೇಕು ಆಸೆ ಇರ್ತದಲ್ವಾ. ಹೊಟ್ಟೆ ಚಿಕ್ಕದ್ ಮಾಡ್ಬೇಕು, ಬಾಯಿ ದೊಡ್ಡದ್ ಮಾಡಿ ದುಡಿಬೇಕು. ಕತೆಗಳು ಕಣಜಿ, ಕತೆಗಳೇ ಕಣಪ್ಪ. ಈಗೆಲ್ಲ ನಿನ್ ತಂಗಿ ಗಂಡಂಗೆ ದುಡಿಯೋರೇ ಇರ್ತಾರ. ಏನ್ ಮಾಡ್ತೀಯ? ದುಡಿಯೋರೇ ಇರ್ತಾರೇನಪ್ಪ ಈ ಕಾಲದಲ್ಲಿ. ಇಲ್ಲ, ನಾನು ಮತ್ತೆ ದುಡಿತೀನಿ. ದುಡಿಯೋಂಗ ಆಗತಕ್ಕ ಸುಮ್ಮನೆ ಕಾಲೇ ಮುಗ್ದೆ ಊರ್ಗ್ ಹೋದಿನಲ್ಲ. ತೈ ಒಂಚೂರು ಧೂಳು ಪಾಳು ಇದ್ದತ್ತು ಕಣ. ಒಳಗಡೆ ಮಾಡೋ ಎಣ್ಣೆ ಹಾಕಿದ್ಯಾ? ಒಣ್ಬೇಕೇನಮ್ಮ ಮ್ಯಾರಿನೇಟು. ವಯಸ್ಸಿನ ತಂಗಿ ಬಜ್ಜಿ ಮಾಡ್ಕೊಡ್ತಾಳೆ ಇವಾಗ. ನೋಡ್ತೀನಿ, ತೋರಿಸ್ತೀನಿ ಹೆಂಗ್ ಮಾಡ್ತಾಳೆ ಅಂತ. ಕೇಳಲ್ಲ ಬರಲಿ. ನೋಡ್ತಾ ಇಲ್ಲ ನೋಡೆ. ನೋಡ್ದ ನಂಗೆ ಗಂಡ ಬಿಟ್ಟು ಕೊಟ್ಬಿಟ್ಲದ್ಲ. ಬೋಲಾರೆ ಹೆಣ್ಣು ನೀನು. ಬಾಸುಂದೇರ್ ಮಠಕ್ಕೆ ಪ್ರಿಯಾಂಕಾ ಉಪೇಂದ್ರ ಕಳ್ಸ್ಬಿಟ್ಟವ್ರೆ. ಹೇಗೆ ಆಟ ಆಡಕ್ಕೆ ಸರ್ಕ ಪ್ರಿಯಾಂಕಾ ಉಪೇಂದ್ರ ಅಂತ ಯಾರು ಹೇಳು? ಪ್ರಿಯಾಂಕಾ ತಾಯಿ ಪ್ರಿಯಾಂಕಾ ಅಂದ್ರೆ ನಿಮ್ ಫ್ರೆಂಡ್ ಪ್ರಿಯಾಂಕಾ ನೋಡೋದಲ್ಲ. ಉಪೇಂದ್ರ ಅವ್ರ ಹೆಂಡತಿ ಹೀರೋಯಿನ್. ಇಲ್ಲ ಹಂಗಾಳೆ ನಾನು ಚೆನ್ನಾಗಿದ್ದೀನಿ ತಗೋ. ನಾನು ಇರೋ ಆಲ್ಸಿಗಿದ್ದೆ ನಮ್ಮ ಯಾರೋ ಹೀರೋಯಿನ್ ಮಾಲಾಶ್ರೀ ಇದ್ದಂಗಿತ್ತು ನಮ್ಮಮ್ಮ ಮದುವೆ ಕೊಡ್ತಾಗೆ. ಇದೆಲ್ಲ ಸೀದಾ ಬಿಡೋದು ಇವಾಗ. ಎಲ್ಲ ಸೀದಾಗಿರೋ ಮಾಶ್ರೀ. ಹಂಗ ಒಂದು ಫೋಟೋ ಮಾಡಿಗೆ ಇಲ್ಲ. ನಾನ್ ಮಾತ್ರ ನನ್ನ ಮಗಳದು ನನ್ನ ಹೇಳಿ ಫೋಟೋ ಮಾಡಿಗೆ ಇದ್ದೀನಿ. ಓ ಬಿಡ, ನೀನ್ ಗ್ರೇಟ್. ಮಾಡ್ದಿಲ್ವೇನಮ್ಮ ನಾನು ಇದ್ದೀನಿ. ಈಗ ದಾಣಗ್ ನಾನು ರೂಮ್ ಮಾಡ್ಕೊಂಡಿದ್ದೀನಿ. ನಿನ್ ರೂಮು? ಹಾ ಹೌದಾ? ತಾತ ಮಡಿಕೊಂಡಿದ್ದೇನು? ತಾತನ್ನು ಮಾಡ್ಕೊಂಡಿದ್ದೀನಿ. ಫೋಟೋ ನಾನು ಹೇಳಿದ್ದು. ಫೋಟೋನು ಕಣವ ಇನ್ನೇನು ಅಂತಿದೆ ಫೋಟೋ. ನನ್ನ ಮೊಮ್ಮಗಂದು ನಿಮ್ಮೂ ಇಲ್ಲ, ನಿಮ್ಮೂ ಎಲ್ಲವೂ ಅದೇ ಒಂದು ಅದೇ ಅವಳು ಇದ್ರಲ್ಲಿ ಇರ್ತಿದ್ವಲ್ಲ. ಇವು ಅವಳು ಚಿಕ್ಕ ಚಿಕ್ಕ ಎಷ್ಟು ತೋರಿಸ್ಬೇಕು ಹೇಳು. ನೋಡಪ್ಪ ನನ್ನ ಮೊಮ್ಮಕ್ಕ ಇದ್ರೊಳಗೆ ಅವ್ರೆ ಅಂತ. ಹೆಂಗಿಂದ ತಾಯಿ ಗೈಸ್, ನನ್ನ ಚೈಲ್ಡ್ಹುಡ್ ಮತ್ತೆ ತಾಯಿ ಚೈಲ್ಡ್ಹುಡ್ ಫೋಟೋ ಬೇಕು ಅಂತ ಕಮೆಂಟ್ ಮಾಡ್ರಿ. ಎಂತೆಂತ ಫನ್ ಗೊತ್ತಾ ಫೋಟೋಗಳು ಬೇಕು ಅಂದ್ರೆ ಎಲ್ಲ ಕೊಡ್ತೀರಾ ಅಂತ. ಗೈಸ್, ಚೈಲ್ಡ್ಹುಡ್ ಫೋಟೋಗಳು ಚಿಕ್ಕ ವಯಸ್ಸಿಂದ ಚೈಲ್ಡ್ ಚಪಾತಿಯಿಂದ ಇಷ್ಟವರೆಗೂ ಏನೇನು ಇದೀವಿ ಆ ಥರ ಫೋಟೋಗಳು ಬೇಕು ಅಂತಂದ್ರೆ ಹೇಳ್ರಿ, ಟ್ರೈ ಮಾಡೋಣ. ಹಾಕೋಕೆ ಒಳಗೆ ಮಾಡೋಕೆ ಅದನ್ನು ಅಂತ ನಿಮ್ಮ ಯಜಮಾನ ನೋಡೋಣ. ಇದ್ದರೆಲ್ಲ ಅವರೇ ಅಲ್ಲಿ. ಗೈಸ್, ಊಟ ಮಾಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಫ್ಯಾಮಿಲಿಯರ ಜೊತೆ ಮಾತಾಡಿ ಟೈಮ್ ಪಾಸ್ ಮಾಡಿ ಒಂದು ದೊಡ್ಡ ವಾಕ್ ಹೋಗಿ ಬಂದಿದ್ದಾಯಿತು. ಟೈಮ್ 10:30. ನೆಕ್ಸ್ಟ್ ಕೆಲಸ ಮನೆ ಕಾಣೋದು ಅಷ್ಟೇ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಟಾಟಾ, ಬೈ ಬೈ, ಗುಡ್ ನೈಟ್ ಎಲ್ರಿಗೂ. ನಾಳೆ ವಿಡಿಯೋದ ಸಿಗೋಣ. ನಾಳೆ ಕತೆ ಏನು ಎತ್ತ ಅಂತ ಏನೋ ಗೊತ್ತಿಲ್ಲ. ವಿಡಿಯೋ ಬಂದಮೇಲೆ ನೋಡ್ತೀರಾ. ಸಿಗೋಣ ನಾಳೆ. ಬೈ ಬಾಯ್.